ಚಪ್ಪಲಿ ಸ್ಟ್ಯಾಂಡಾ? ಚಪ್ಪಲಿ ಸ್ಟ್ಯಾಂಡ್ ಇಟ್ಕೋಬೋದು. ನಿಮಗೆ ಬುಕ್ಸ್ ಇಟ್ಕೊಳಕ್ ತರಿಸಿದ್ರು. ಬುಕ್ಸ್ ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀನಪ್ಪ. ಪೀರಿಯಡ್ ಇಲ್ಲದೆ ಇರೋದು. ಆವಾಗ ಬುಕ್ಸ್ನೆಲ್ಲ ಇಲ್ಲಿ ಇಟ್ಬಿಟ್ಟು ನೀಟಾಗಿ ಹೋಗು ಜೋಡಿಸ್ಕೊ. ಅಲ್ಲಿ ಮಮ್ಮಿ ಆ ಬುಕ್ ಎಲ್ಲೋಯ್ತು, ಮಮ್ಮಿ ಈ ಬುಕ್ ಎಲ್ಲೋಯ್ತು ಅಂತ ಹುಡ್ಕಾಡ್ಬೇಡ. ಇಲ್ಲಿ ಇರುತ್ತೆ ಎಲ್ಲ. ಎಷ್ಟು ಗೊತ್ತಾ ಇದಕ್ಕೆ? ಎಷ್ಟಿರ್ಬೋದು? ಒಂದು 100 ರೂಪಾಯಿ. 100 ರೂಪಾಯಿಗೆ ಒಂದು ಚಾಕ್ಲೇಟ್ ಬರಲ್ಲ ಚೆನ್ನಾಗಿರೋದು. ಎಷ್ಟು? 150 150 650. ನಾನು 100 ರೂಪಾಯಿ 50 ರೂಪಾಯಿ ಕಮ್ಮಿ ಹೇಳಿದಪ್ಪ. ನೋಡಿ ಚೆನ್ನಾಗೈತೆ ತಾನೆ? ಸ್ಟ್ರಾಂಗ್ ಆಗು ಇದೆ, ಇದು ಚೆನ್ನಾಗಿದೆ. ಅದಕ್ಕೆ ನೋಡೋಣ ಹೆಂಗಿರುತ್ತೆ ನೋಡೋಣ. ಇದೇನು ಗೊತ್ತಾ, ಪಾತ್ರೆನೂ ಇಟ್ಕೋಬಹುದು ಇದ್ರಲ್ಲಿ. ಅಡುಗೆ ಮನೇಲಿ ಇಟ್ಕೊಂಡು ಪಾತ್ರೆಗಳು ಕೂಡ ಇಟ್ಕೋಬಹುದು. ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ, ಅದು ಯಾಕೋ ಅದು ಇನ್ನ ನೆಕ್ಸ್ಟ್ ಬರುತ್ತೆ ಅಂತ ಅಂತು. ಅಯ್ಯೋ ಅದು ಎಷ್ಟು ದಿನ ಆಯ್ತು ಗೊತ್ತಾ ಇದು ಮಾಡಿ? ಆಲ್ಮೋಸ್ಟ್ ಒಂದು 15 ದಿನದ ಮೇಲಾಯ್ತು. 15ನೇ ತಾರೀಕು ಬರುತ್ತೆ ಅಂತ ಬರ್ಲಿಲ್ಲ, 18ಕ್ಕೆ ಬರುತ್ತೆ ಅಂತ ಬರ್ಲಿಲ್ಲ. ಇವತ್ತು ಆಲ್ರೆಡಿ ಎಷ್ಟು ಡೇಟು? 20 ಡೇಟು. ಇವತ್ತಿಗೆ ಬೆಳಿಗ್ಗೆ ಫೋನ್ ಬಂತು ನೋಡು, ಅದೇ ಏನೋ ನಿಮ್ದು ಮತ್ತೆ ರೀಶಿಪ್ಪಿಂಗ್ ಮಾಡ್ಬೇಕು ಅಂತ ಇದ್ದಾರೆ ಅಂತ. ಬೇಕಂದ್ರೆ 1 ಹೊತ್ತಿ, ಬೇಡ ಅಂದ್ರೆ 2 ಹೊತ್ತಿ ಇಳ್ಳು. ಅದಕ್ಕೆ 2 ಹೊತ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟೆ. ಅದು 220. ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಮಾಡಿದ್ದೆ ಅದನ್ನ. ನೋಡೋಣ ಅದು ಚೆನ್ನಾಗಿ ಬಂದ್ರೆ ಅಡುಗೆ ಮನೆಗೆ ಇಟ್ಕೊಳಕ್ ಆಗುತ್ತೆ ಅಂತ ನೋಡಿದ್ರೆ ಅದು ಬಂದಿಲ್ಲ. ಅದಕ್ಕೆ ತೆಗಿದೆ ಇಲ್ಲಿ ಸಿಂಪಲ್ ಆಗಿ. ನೀನ್ ಬುಕ್ಸ್ ಇಟ್ಕೊಳಕ್ ಆಗುತ್ತೆ ತಗೊಳ್ಳೋಣ ಅನ್ಕೊಂಡೆ, ಸದ್ಯಕ್ಕೆ ಸಾಕು. ಗೆಟ್ ಅಪ್. ಲಕ್ಷ್ಮೀ ಪೂಜೆ ಎಲ್ಲ ಆಯಿತು. ಸೋಮವಾರ ಇವತ್ತು ದಿನ ಹೇಳ್ಬಿಡ್ತೀನಿ. ಮಗ ಹೇಳ್ಬಿಟ್ಟ ಪಟ್ ಅಂತ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬರ್ತಾ ಇದ್ದೀನ. ಹಾಗೆ ಬ್ಲಾಗ್ನ ಕೂಡ ಮಾಡೋಣ ಅಂತೇಳಿ ನನ್ನ ಟ್ರೈಪಾಡ್ ಎತ್ಕೊಂಡು ಬರ್ತಾ ಇದ್ದೆ. 1 ನಿಮಿಷ. ಸೊ ಕಾಫಿ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ ಆಯ್ತಾ? ಟಿವಿ ಸೌಂಡ್ ಕಮ್ಮಿ ಕೊಡ. ಖುಷಿ ಮಲ್ಕೊಂಡು ಎದೊಳ್ತಿದ್ದಂಗೆ ಟಿವಿ ಆನ್ ಮಾಡಿಬಿಡ್ಬೇಕು ನಾವೆಲ್ಲ. ಪೂಜೆ ಎಲ್ಲ ಮಾಡಿಬಿಟ್ಟು ಕಾಫಿ ಮಾಡೋಣ ಅಂತೇಳಿ ಬಂದೆ. ಇವತ್ತು ಬಂದ್ಬಿಟ್ಟು ರಾಮನಗರದಲ್ಲಿ ಹಬ್ಬ ಇದೆ ನಾಳೆ. ಇವತ್ತು ನಾಳೆ ಚಾಮುಂಡೇಶ್ವರಿ ಹಬ್ಬ. ಸೊ ಅಮೃತಶಿಲೆನಲ್ಲಿದೆ ಚಾಮುಂಡೇಶ್ವರಿ, ತುಂಬ ಚೆನ್ನಾಗಿದೆ. ಫೋಟೋ ಏನಾದ್ರು ಸಿಕ್ಕಿದ್ರೆ ಹಾಕ್ತೀನಿ ನಾನು ನೋಡಿ. ರಾಮನಗರದಲ್ಲಿ ಕುರುಬ್ರಳ್ಳಿ ಅಂತಲೇ ಇದೆ, ಜಾಲಮಂಗಲ ಕುರುಬ್ರಳ್ಳಿ ಅಂತ ಇದೆ. ಸೊ ಅಲ್ಲಿರೋದು ಹಬ್ಬ. ನನ್ನ ಮಗನಿಗೆ ನಾಳೆ ಒಂದು ಟೆಸ್ಟ್ ಇದೆ, IT ಟೆಸ್ಟ್ ಇದೆ. ಇಲ್ಲಾಂದಿದ್ರೆ ನಾನು ಕೂಡ ಹೋಗ್ತಾ ಇದ್ದೆ, ಅದನ್ನೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ. ಅವ್ರು ಹೋಗಿದ್ದಾರೆ ಇವತ್ತು ಹೋಗಿ ನಾಳೆ ಹಬ್ಬ ಮುಗಿಸ್ಕೊಂಡು ಬರ್ತಾರೆ. ನಾಳೆ ಸಾಯಂಕಾಲಕ್ಕೆ. ಇವಾಗ ಸಂಜೆ ಒಂದು 5 ಗಂಟೆ ಹಿಂಗೇನೋ ಹೊರಟರು, 5-5:30 ಹೊರಟರು. ನಾಳೆ ಹಬ್ಬ ಮುಗಿಸ್ಕೊಂಡು ಸಂಜೆ ಹಿಂಗೆ ಬರ್ತಾರೆ. ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ಬೆಳಗ್ಗೆ ಬಸ್ ಹತ್ಬಿಡ್ತೀನಿ, ರಾಮನಗರಕ್ಕೆ ಬಂದು ನನ್ನ ಕ್ಯಾಚ್ ಮಾಡ್ಕೊಡಿ ಅಂತ. ಇಲ್ಲಿಂದ ರಾಮನಗರಕ್ಕೆ ಹೋಗ್ಬೋದು, ಬಟ್ ರಾಮನಗರದಿಂದ ಒಳಗಡೆ ಊರು ಬಸ್ಸಲ್ಲಿ ಹೋಗ್ಬೇಕು. ಅದಕ್ಕೆ ನನಗೆ ಮೊದಲೇ ವಾಮಿಟು. ಊರು ಬಸ್ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಆ ಥರ ಸ್ಮೋಕ್ ಮಾಡಿರೋದು ಇದು ಎಲ್ಲ ಸ್ಮೆಲ್ ಬಂದ್ಬಿಟ್ಟು ಅಂತ ನನಗೆ ಇದ್ದಿದ್ದು ವಾಮಿಟ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಅಂತ ಅಂದೆ, ಸುಮ್ಮನೆ ರೇಗಿಸ್ತಾ ಇದೆ. ಆಯಿತು ಅಂತ ಅಂದ್ಕೊಂಡು ಹೊರಟರು. ಅವ್ರಿಗಂದರೆ ಖುಷಿ. ಅವ್ರ ಊರಲ್ಲಿ ಏನು ಹಬ್ಬ ಆಗ್ತಾಯಿದ್ರು ಅವರು ಮಿಸ್ ಮಾಡಬಾರ್ದು. ಅದನ್ನು ಎಲ್ಲೋ ಅಪರೂಪ ಮಿಸ್ ಮಾಡೋದು ಅವರು ಹಬ್ಬಗಳನ್ನ. ಸೊ ಹೊರಟಿದ್ದಾರೆ ಅವರು. ಹೋದರು, ಇನ್ನು ತಲುಪಿದಾರೋ ಏನೋ ಗೊತ್ತಿಲ್ಲ, ಇನ್ನೂ ಫೋನ್ ಮಾಡಿಲ್ಲ. ಅಷ್ಟು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ಅವರು ಇದಕ್ಕೆ ಹೋದ್ರಲ್ವ, ಊರಿಗೆ ಹೋದ್ರಲ್ವ. ಸೊ ಹಾಗಾಗಿ ನಾನು ನನ್ನ ಮಗ ಇದ್ದರು ಟ್ರೀಟ್ ಕೊಡೋದು ಇದು ಮಾಡ್ತಾಯಿದ್ದಕ್ಕೆ ಅಮೌಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ. 200 ರೂಪೀಸ್. ಏನಾದ್ರು ತಿನ್ಕೊಂಡು ಬನ್ನಿ ಹೊರಗಡೆ ಹೋಗಿ ಅಂತ. ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ, ಮಸಾಲೆ ಪುರಿ ಪಾನಿಪುರಿ ಅಂತ ಅಂದ್ಕೊಂಡೆ. ಬೇಡ, ಏನಾದರೂ ಹೋಟೆಲ್ಗೆ ಹೋಗಿ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇ ಹೋಟೆಲ್ಗೆ ಹೋದ್ರೆ ನಾನು ತಿನ್ನೋದೇ ಮಸಾಲೆ ದೋಸೆ, ನನ್ನ ಫೇವ್ರೆಟ್.
ಅವನೇನು ತಿಂತಾನೋ ಗೊತ್ತಿಲ್ಲ. ಸೊ ಇಬ್ಬರು ಹೋಗಿ ಹೊರಗಡೆ ತಿನ್ಕೊಂಡು ಬರ್ತೀವಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀವಿ. ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಒಂದು 7:30 ಹಿಂಗೆ ಹೋಗ್ಬಿಟ್ಟು ತಿನ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಹೂವೆಲ್ಲ ಕಟ್ಟಿದೆ, ಬಟ್ ಅದು ನಾಳೆ ಇವತ್ತು ಆ್ಯಕ್ಚುಲಿ ದೇವ್ರು ತೊಳೆಯೋಣ ಅಂತೇಳಿ ಪ್ಲ್ಯಾನ್ ಇತ್ತು ನಂದು. ಬಟ್ ನಮ್ಮದು ನೀರು ಪ್ರಾಬ್ಲಮ್ ಆಗಿದ್ದರಿಂದ ಟ್ಯಾಂಕರ್ ಬರೋದೇ ಲೇಟ್ ಆಗುತ್ತೆ. ಅವರು ಎಲ್ಲ ಕೆಲಸ ಮುಗಿಸಿ ವೆಯ್ಟ್ ಮಾಡಿ ನಾನು ಏನಾದ್ರು ಅಕಸ್ಮಾತ್ ವಾಶ್ರೂಮ್ಗೆ ಏನಾದ್ರು ಹೋಗ್ಬಿಟ್ಟೆ ಸ್ನಾನಕ್ಕೆ ಅಂತಂದರೆ ಅವ್ರು ಬಂದಲ್ಲಿ ಕಾಲ್ ಮಾಡ್ತಾ ಇರ್ತಾರೆ, ಈಚೆ ನಿಂತ್ಕೊಂಡಿದ್ದೀನಿ ಅಂತ. ಬೆಳಗ್ಗೆಯಿಂದ ಒಂದು 20 ಸಲ ಕಾಲ್ ಮಾಡಿದ್ರೇನೋ. ಕಡೆಗೂ ಅವ್ರು ಬಂದಿದ್ದೆ 1 ಗಂಟೆ, ಕರೆಕ್ಟಾಗಿ 1 ಗಂಟೆಗೆ ಬಂದರು. ಆವಾಗ ನಾನು ಇದು ಮಾಡಿ 1 ಗಂಟೆಲಂತೂ ದೇವ್ರು ತೊಳೆಯೋಕ್ಕಾಗಲ್ಲ. ಸೊ ಎಷ್ಟು ಗೊತ್ತಾ, ಒಂದು ಬೆಳಗ್ಗೆ 8 ಗಂಟೆಗೆ ಕಾಲ್ ಮಾಡಿದ್ದೆ ನಾನು, 10 ಗಂಟೆಗೆ ಬರುತ್ತೆ ಅದು ಬರಲಿಲ್ಲ. 11 ಗಂಟೆ 10:30, 11 ಗಂಟೆ ಹಿಂಗೆ ಫೋನ್ ಮಾಡಿ ಇದೇ ಎಲ್ಲ ಅಡ್ರೆಸ್ ಅಂದ್ಕೊಂಡು ಫೋನ್ ಮಾಡಿ ಕಡೆಗೆ 1 ಗಂಟೆ ಆಯಿತಾ. ನಾನು ಅದಕ್ಕೆ ಇವತ್ತು ಬೇಡ, ಗುರುವಾರ ತೊಳ್ಕೊಳ್ಳೋಣ ಅಂಥೇಳಿ ಇವತ್ತೇನಾದ್ರು ತೊಳೆದಿದ್ರೆ ಎಲ್ಲ ಹೂವೆಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ. ಅಂದರೆ ಇವಾಗ ಮಾಡಿದ್ದೀನಿ, ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ. ಏನು ಕನಕಾಂಬರ ಎಲ್ಲ ಹೂ ಕಟ್ಟಿದ್ದೀನಿ ಅದೆಲ್ಲ ಅದು ಮಾಡಿಲ್ಲ. ಇನ್ನೂ ಕಟ್ಟೋದಿದೆ, ಮಲ್ಲಿಗೆ ಹೂ ಇದೆ, ಇನ್ನೂ ಸ್ವಲ್ಪ ಕನಕಾಂಬರ ಎಲ್ಲ ಇದೆ, ಅದನ್ನು ಕೂಡ ಕಟ್ಟಬೇಕು. ಈಗ ಹೋಗಿ ಅವನೇನೋ IT ಇದೆ ಎಲ್ಲ ಕ್ಲಾಸಲ್ಲೇ ಎಲ್ಲ ಕ್ಲಾಸ್ ಮಾಡ್ಕೊಂಡ್ಬಂದಿದ್ದೀನಿ ಮಮ್ಮಿ ಅಂಥೇಳಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂಥೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದ ಓದೋದಕ್ಕೆ ಅಂತ. ಅದಕ್ಕೆ ಮಲ್ಕೋತೀನಿ ಅಂತ ಮಲ್ಕೊಂಡು ಎಬ್ಬಿಸ್ಬಿಟ್ಟು ಅವನಿಗೆ ಕಾಫಿ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರ್ತೀವಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೆ. ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಬ್ಲಾಗಿಗೆ ರೆಡಿ ಆಯಿತು. ಕಾಫಿ ಇದು ಅವ್ನ ಕಪ್, ಇದು ನನ್ನ ಕಪ್. ಅವನಿಗೂ ಕೂಡ ಕಾಫಿನೇ ಕೊಡ್ತೀನಿ ನಾನು. ಸಮ್ಟೈಮ್ಸ್ ಹಾರ್ಲಿಕ್ಸ್ ಕುಡಿತಾನೆ, ಸಮ್ಟೈಮ್ ಕಾಫಿ. ಇವಾಗ ಸದ್ಯ ಕಾಫಿ, ಇಬ್ರಿಗೂ ಕಾಫಿನೇ ಮಾಡ್ಕೊಂಡಿದ್ದೀನಿ. ಇಬ್ರಿಗೂ ಕುಡಿದು ಆಮೇಲಿಂದ ಹೋಟೆಲ್ಗೆ ಹೋಗಿ ಬರ್ತೀವಿ. ಹಸ್ಬೆಂಡ್ ಊರಿಗೆ ಹಬ್ಬಕ್ಕೆ ಹೋಗಿದ್ರು, ನಾವು ಹೋಟೆಲ್ಗೆ ಊಟಕ್ಕೆ ಹೋಗಿದ್ವಿ. ಸೊ ಯಾವಾಗಲೂ ಅಷ್ಟೇ, ಅವರು ಊರಲ್ಲಿ ಏನಾದರೂ ಹಬ್ಬಕ್ಕೆ ಹೋದರೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಂದರೆ ಈ ಥರ ಟ್ರೀಟ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಒಂದು ಹೋಟೆಲ್ ಏನಿದೆ ನಮ್ಮನೆಗೆ ನಿಯರೇ ಇದೆ, ನಮ್ಮ ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ಒಂದು 20 to 25 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಬಟ್ ಹೋಗ್ತಾ ಆನ್ ದ ವೇ ಏನು ಹೋಗ್ತಾ ಒಂದು ಸೈಲೆಂಟ್ ರೋಡ್ ಬೇರೆ ಬರುತ್ತೆ, ಅಲ್ಲಿ ಸ್ವಲ್ಪ ಭಯ ಆಗುತ್ತೆ ನನಗೆ. ಲೈಟೆಲ್ಲ ಕಮ್ಮಿ ಇದೆ, ಮತ್ತು ನಾಯಿಗಳು ಜಾಸ್ತಿ ಇದೆ ಅಲ್ಲಿ. ಜೊತೆಗೆ ಏನಾದರೂ ಈ ಕಳ್ಳರುಗಳು ಅವರು ಇವರು ಬರ್ತಾ ಇರ್ತಾರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ಮನೆ ನಿಯರು. ಅದಕ್ಕೆ ಸ್ವಲ್ಪ ಭಯ ಪಡ್ತೀನಿ ಆ ಒಂದು ರೋಡಲ್ಲಿ. ಅದಕ್ಕೋಸ್ಕರ ಅಂತಲೇ ಫುಲ್ಲು ಕವರಪ್ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಹೋದಾಗ ನನ್ನ ಮಗನೇ ಎಲ್ಲನೂ ತೊಗೊಂಡು ಬರೋದು ಕೊಡೋದು ಎಲ್ಲ ಮಾಡ್ತಾನೆ ಅವನು. ಅವನಿಗಿಷ್ಟ ಈ ಥರದ್ದೆಲ್ಲ ಮಾಡೋದಕ್ಕೆ. ಸೊ ಇಲ್ಲಿಂದ ಹೋಗ್ತಾ ಪೇಪರ್ ದೋಸೆ ಅಂತ ತಲೆಯಲ್ಲಿ ಇಟ್ಕೊಂಡು ಹೋದ್ವಿ ಇಬ್ಬರೂ. ಬಟ್ ಅಲ್ಲಿ ಹೋದ್ಮೇಲೆ ಅವನದು ಮೈಂಡ್ ಚೇಂಜ್ ಆಯಿತು, ನಾನು ಸೆಟ್ ದೋಸೆ ತೊಗೊಳ್ತೀನಿ ಅಂತ. ಸೊ ಓಕೆ, ಏನಕ್ಕೆ ತೊಗೊಳ್ತಾ ಇದ್ದಾನೆ ಅಂತ ನೋಡಿದ್ರೆ ಆಮೇಲೆ ನನಗೆ ಏನು ಪೇಪರ್ ದೋಸೆ ಇದೆಯಲ್ಲ ಅದು ತುಂಬ ದೊಡ್ಡದು ಬರುತ್ತೆ. ಬಟ್ ನನಗದು ತಿಂದು ನಿಜ ಸುಸ್ತಾಗ್ಬಿಟ್ಟು ಆಮೇಲೆ ನನ್ನ ಮಗನಿಗೆ ಅರ್ಧ ದೋಸೆ ಕೊಟ್ಬಿಟ್ಟೆ. ಅದನ್ನೇ ಹೇಳ್ತಾ ಇದ್ದೆ, ಮಮ್ಮಿ ಇದಕ್ಕೆ ನಾನು ಇದನ್ನು ತೊಗೊಂಡೆ, ಏನು ಸೆಟ್ ದೋಸೆ ತೊಗೊಂಡೆ. ಸೊ ನಂಗೆ ಗೊತ್ತಿತ್ತು ನೀನು ಪೂರ್ತಿ ತಿನ್ನಲ್ಲ, ನನಗೆ ಕೊಟ್ಬಿಡ್ತೀಯ, ಇನ್ನು ಇಬ್ಬರು ತೊಗೊಂಬಿಟ್ರೆ ಎಕ್ಸ್ಟ್ರಾ ಆಗಿಬಿಡುತ್ತೆ, ನನಗೂ ತಿನ್ನೋಕ್ಕಾಗಲ್ಲ ನಿನಗೂ ತಿನ್ನೋಕ್ಕಾಗಲ್ಲ ಅಂತ ಹೇಳ್ದೆ. ಹೋಗ್ಲಿ ಬಿಡಪ್ಪ, ಒಳ್ಳೇದಾಯಿತು. ಒಟ್ಟಿನಲ್ಲಿ ವೇಸ್ಟ್ ಆಗಬಾರ್ದು ಅಷ್ಟೇ ಫುಡ್ಡು ನನ್ನ ಪ್ರಕಾರ. ಹಿಂಗೋ ಇಬ್ಬರು ಸೇರಿ ತಿಂದ್ಬಿಟ್ಟು ಅಲ್ಲಿಂದ ಬರ್ತಾ ಫಾಲೂಡ ಕೂಡ ತೆಗೆಸ್ಕೊಂಡ ನನ್ನ ಕೈಯಲ್ಲಿ. ನೀನು ಯಾವ ನಾನು ಫುಲ್ ಕವರಾಗಿ ಬಂದ್ಬಿಟ್ಟಿದ್ದೀನಿ. ಎಂಟು ಮುಕ್ಕಾಲು ಆಯಿತು ನಾವು ಬರೋ ಅಷ್ಟರಲ್ಲಿ. ನಡ್ಕೊಂಡು ಅಲ್ಲಿಂದ ಫುಲ್ಲು ಕವರ್ ಆಗಿಬಿಟ್ಟಿದೆ. ಏನು ಗೊತ್ತಾ, ಆ ಡೌನಲ್ಲಿ ಒಂದು ಕಡೆ ಲೈಟ್ ಇಲ್ಲ, ಭಯ ನನಗೆ ನೋಡ್ಕೊಂಡು ಬರುವಾಗ. ಬರ್ತಾ ಹಾಗೆ ಫಾಲೂಡ, ಅಯ್ಯೋ ಫಾಲೂಡ ತೊಗೊಂಡು ಬಂದ್ವಿ. ಒಂದೇ ಒಂದು ಅಲ್ಲೇ ತಿನ್ನೋಣ ಅಂತ ಹೋಗಿದ್ದು, ಬಟ್ ನನಗೆ ಅಲ್ಲೇ ನಿಂತ್ಕೊಂಡು ತಿನ್ನೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಮನೆಗೆ ತೊಗೊಳ್ಳೋಣ ಅಂತ. ನೀನು ಮನೆಗೆ ಬಂದಮೇಲೆ ನೀನೊಂದು ನಾನು ಅರ್ಧ ಅಂತೇಳಿ ಇದು ಮಾಡ್ಕೊಂಡಿರೋದಕ್ಕಿಂತ ನೀನು ಒಂದು ತೊಗೊಂಡು ನಾನು ಒಂದು ತೊಗೊಂಡಿರ್ತೀನಿ ಅಂದ್ಬಿಟ್ಟು ತೊಗೊಂಡಿದ್ದಕ್ಕೆಲ್ಲ ಅವ್ರು ದುಡ್ಡು ಕೊಟ್ಟಿರಲಿಲ್ಲ, ಇದಕ್ಕೆ ನಾನು ಖರ್ಚು ಮಾಡಿದ್ವಿ. ಏನಾ ಅವ್ರು ಕೊಟ್ಟಿರೋದ್ರಲ್ಲಿ ಎಷ್ಟು ರೂಪಾಯಿ ಮಿಕ್ತು? 70 ರೂಪೀಸ್ ಮಿಕ್ತು. ಅದಕ್ಕೆ ಇನ್ನೂ 100 ರೂಪೀಸ್ ಹಾಕಿ ನಾನು ತೊಗೊಂಡೆ. ಥ್ಯಾಂಕ್ಸ್ ಹೇಳು ಮಮ್ಮಿಗೆ.
ಥ್ಯಾಂಕ್ ಯು ಮಮ್ಮಿ. ಇವಾಗ ತಿನ್ಬಿಡ್ತೀನಿ. ಅಲ್ಲಿಂದ ನಡ್ಕೊಂಡು ಬೇರೆ ಬಾ, ಮೆತ್ತಗಾಗ್ಬಿಟ್ಟಿರುತ್ತೆ, ಐಸ್ ಕ್ರೀಮ್ ಎಲ್ಲ ಕರ್ಗೋಗಿರುತ್ತೆ. ನನಗೇನಂದರೆ ತುಂಬ ಗಟ್ಟಿ ಇದ್ದರೂ ಅದು ತಿನ್ನಂಗೆ ಅನಿಸಲ್ಲ, ಈ ಥರನೇ ಇರಬೇಕು. ಸೊ ಹಾಗಾಗಿ ತಿನ್ಬಿಟ್ಟು ಅಲ್ಲಿಂದ ಬಂದ ಶೆಕೆ ಆಯಿತು ಅಂದ್ಬಿಟ್ಟು ಫ್ಯಾನ್ ಹಾಕೊಂಡು ಜೋರಾಗಿ ತಣ್ಣಗಾಗ್ತದೆ. ತಿನ್ಬಿಟ್ಟು ಇನ್ನೇನು ಅವನು ಸ್ವಲ್ಪ ಗ್ಲಾನ್ಸ್ ಮಾಡ್ತೀಯಪ್ಪ, ಓದ್ತೀಯಪ್ಪ? ಹಾಂ, ಓದಲ್ವಾ? ಯಾಕೆ? ಏನು ಸುಮ್ಮನೆ ರಿವೈಸ್ ಮಾಡಲ್ವಾ? ಯಾವಾಗ ಮಾಡ್ತೀಯಾ? ಹಾಂ ಮತ್ತು ಈಗ ಒಂದು ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಅವನು ಮಲ್ಕೊಳ್ಳಿ, ನಾನು ಮಲ್ಕೊತೀನಿ. ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ? ಏನು ಮಾಡ್ತಾ ಇದ್ದೀಯ ಶಶಿ? ನೋಡ್ತೀನಿ. ಏನು ನೋಡ್ತಾ ಇದೆಯಾ? ಜಾತ್ರೆ, ಲೈವ್ ಜಾತ್ರೆ ನೋಡ್ತಾ ಇದ್ದೀವಿ ಮಲ್ಕೊಂಡಿಲ್ಲಿ. ಪಾಪ ನಮ್ಮ ಮನೆಯವರು ವೀಡಿಯೋ ಕಾಲ್ ಮಾಡಿ ತೋರಿಸ್ತವ್ರೆ. ನನ್ನ ಮಗನಿಗೆ ಇದೊಂದು ಇಷ್ಟ ಅವನಿಗೆ ನೋಡೋದಕ್ಕೆ ಅಂದ್ಬಿಟ್ಟು ಅದು ಬೆಂಕಿ ಎಲ್ಲ ಹಾಕಿ ಡ್ಯಾನ್ಸ್ ಮಾಡ್ತಾರಲ್ಲ, ಅದು ನೋಡೋಕೆ ಇಷ್ಟ ನನ್ನ ಮಗನಿಗೆ. ಅದಕ್ಕೆ ಹೋಗಿಲ್ವಲ್ಲ ಪಾಪ ಮಗ ವೀಡಿಯೋ ಕಾಲಲ್ಲಿ ನೋಡಲಿ ಅಂತೇಳಿ ಅವರಪ್ಪ ವೀಡಿಯೋ ಕಾಲ್ ಮಾಡಿ ತೋರಿಸ್ತವ್ರೆ. ನಾವಿಲ್ಲಿ ಲೈವಲ್ಲಿ ಮಲ್ಕೊಂಡು ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಪಾಪ ನಿಂತ್ಕೊಂಡಿದ್ದಾರೆ ಚಳಿನಲ್ಲಿ. ಹೆಂಗಿದೆ ಅಲ್ವಾ ಐಡಿಯಾ? ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನೋಡು, ಎಲ್ಲಿಂದ ಎಲ್ಲಿ ಕುತ್ಕೊಂಡು ಎಲ್ಲ ನೋಡ್ಬೋದು ಅಲ್ಲ? ಬಲ್ಲ ಬಲ್ಲರೆ ಬಲ್ಲ ಬಲ್ಲರೆ ಬಲ್ಲ ಬಲ್ಲರೆ ರುದ್ರ. ಅಲ್ಲಿಗಿಂತ ಇಲ್ಲೇ ಕ್ಲಿಯರ್ ಆಗಿ ಕಾಣಿಸ್ತೈತೆ ಈ ಮೊಬೈಲಲ್ಲ ಅಲ್ವಾ? ಅವತ್ತಿನ ದಿನ ಏನು ಅಡುಗೆ ಮಾಡೋದಿರಲಿಲ್ಲ. ಸೊ ಬೇಗ ಹೆಂಗೂ ಹೊರಗಡೆ ತಿನ್ಕೊಂಡು ಬಂದಿದ್ವಲ್ವ, ಬೇಗ ಮಲ್ಕೊಂಬೋಣ. ಮತ್ತು ಮಾರ್ನಿಂಗ್ ಕೂಡ ಬೇಗನೆ ಹೇಳ್ಬೇಕಾಗಿತ್ತು, ಯಾಕೆಂದರೆ ಬೇರೆ ಫ್ರೆಂಡಿಗೆ ಹೇಳಿದ್ದೆ ಡ್ರಾಪ್ ಮಾಡೋದಕ್ಕೆ. ಅವ್ನು ಸ್ವಲ್ಪ ಬೇಗ ಹೋಗ್ತಾನೆ, ಹಂಗಾಗಿ ಸ್ವಲ್ಪ ಬೇಗನೆ ರೆಡಿ ಆಗಿಬಿಡು ನೀನು ಅಂಥೇಳಿ, ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು ಮಲ್ಕೊಂಬಿಡು ಅಂಥೇಳಿ ಒಂದು 10-10:30 ಹಂಗೆ ಮಲ್ಕೊಳ್ಳೋಕ್ಕೆ ಅಂತೇಳಿ ಹೋದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಊರಿಗೆ ಹೋದಾಗ ನನಗೆ ಕಾಲ್ ಮಾಡಿದರು. ಕಾಲ್ ಮಾಡಿಬಿಟ್ಟು ಈ ಥರ ತಲುಪಿದ್ದೀನಿ, ಇವಾಗ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಆಮೇಲಿಂದ ಕಾಲ್ ಮಾಡ್ತೀನಿ ಅಂತ. ಸೊ ಒಂದು 10-10:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆವಾಗ ಫೋನ್ ಮಾಡಿದ್ರು, ಆಯಿತಾ ಊಟ ಎಲ್ಲ ಹೊರಗಡೆ ಹೋಗಿ ತಿನ್ಕೊಂಬಂದ್ರ, ಏನು ತಿನ್ಕೊಂಬಂದ್ರಿ ಆ ಥರ ಎಲ್ಲ ಕೇಳೋದಕ್ಕೆ ಕಾಲ್ ಮಾಡಿದರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿ ಇನ್ನೇನು ಇಡಬೇಕು ಅನ್ನೋಷ್ಟರಲ್ಲಿ ಇದು ಎಲ್ಲಿದೆಯಾ ಪಾಪ ಅಂತ ನನ್ನ ಮಗ ಕೇಳಿದೆ. ಈ ಥರ ಹಿಂಗೆ ನಡೀತಾ ಇದೆ, ಅಲ್ಲಿದ್ದೀನಿ ಅಂದ್ರೆ ಸರಿ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸು. ವಿಡಿಯೋ ಕಾಲ್ ಮಾಡಿ, ಅವನಿಗೆ ಇಷ್ಟ, ನನ್ನ ಮಗನಿಗೆ ಈ ಥರದ್ದೆಲ್ಲ ನೋಡೋಕೆ ತುಂಬಾ ಇಷ್ಟಪಡ್ತಾನೆ. ಹಂಗಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸು ಅಂತ ಪಾಪ ಅವರು ಈ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಯಿತು ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸಿದ್ದೀನಿ. ಬಟ್ ಅದು ಆಲ್ಮೋಸ್ಟ್ 1-1.5 ಅವರ್ ಏನೋ ನಡೀತು. ಅದನ್ನು ಹಾಗೆ ಲೈವಲ್ಲಿ ವಿಡಿಯೋ ಕಾಲ್ ಮಾಡಿಕೊಂಡು ಇಟ್ಕೊಂಡು ಮಗನಿಗೆ ತೋರಿಸಿದ್ರು. ಅವನು ಎಲ್ಲನೂ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾನೆ. ಅಂದರೆ ನಾನು ಊರಿಗೆಲ್ಲ ಹೋದಾಗ ಹಬ್ಬದ ಟೈಮಲ್ಲಿ ನಾವು ಮನೆಯಲ್ಲಿ ಇರ್ತೀವಿ ಯೂಶ್ವಲಿ. ಯಾರು ಹೋಗಿ ನೋಡ್ಬೋದು ಅವ್ರುಗಳು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಿರ್ತಾರೆ. ಬಟ್ ಇದೆಲ್ಲ ಲೇಟ್ ಆಗುತ್ತಲ್ಲ ಪ್ರೋಗ್ರಾಮ್ ಅಂದ್ಬಿಟ್ಟು ನಾನೇನು ಹೋಗ್ತಾ ಇರಲಿಲ್ಲ. ಅದನ್ನೆಲ್ಲ ನನ್ನ ಮಗ ನೋಡಿದನಲ್ಲ, ಅವ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ ಯಾವುದ್ಯಾವುದು ಏನೇನು ಮಾಡ್ತಾರೆ ಅಂತ. ಸ್ಟಾರ್ಟಿಂಗು ಚಂಬೆಲ್ಲ ಎತ್ತಿ ತೋರಿಸೋದು, ಅದಾದಮೇಲೆ ಈ ಥರ ತೆಂಗಿನಕಾಯಿಗಳನ್ನ ಇಟ್ಟಿರ್ತಾರಲ್ಲ ಆ ಥರ. ಸೊ ಅಲ್ಲೇನು ಇಟ್ಕೊಂಡು ನಿಂತಿದ್ರು ಅವರಂತೂ ನಿಜ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನನ್ನು ಆ ಸ್ಟೇಜಲ್ಲಿ ನಿಂತ್ಕೊ ಅಂತ ಹೇಳಿದ್ರೆ ಖಂಡಿತ ನಾನು ನಿಂತ್ಕೊಳ್ಳಲ್ಲ. ಶೇಕ್ ಮಾಡಿ ಇಲ್ಲ ಏನೋ ಒಂದು ಗಡಿಬಿಡಿ ಮಾಡೇನೆ ಅವರು ಇದನ್ನು ಹಾಳು ಮಾಡಿಬಿಡ್ತೀನೋ ಏನೋ ಆ ಥರ. ಬಟ್ ಅದೆಲ್ಲ ಒಂದು ಅವ್ರಿಗೆ ನ್ಯಾಕ್ ಇರುತ್ತೆ, ಅದೆಲ್ಲ ಇಲ್ಲದೇ ಅವರು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ. ಸೊ ಅಲ್ಲಿ ನಿಂತ್ಕೊಳ್ಳೋರು ಕೂಡ ಅಷ್ಟೇ ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಬೈಕ್ ಏನಾದ್ರು ಶೇಕ್ ಆದರು ಅಂದರೆ ಅದು ಕೂಡ ಪ್ರಾಬ್ಲಮ್ಮೇನೆ. ಯಾಕೆಂದರೆ ಅವರು ಹಿಡ್ಕೊಂಡು ಹೊಡಿಯೋದೆಲ್ಲ ರಿಯಲಾಗಿ ಹೊಡಿತಾ ಇರ್ತಾರೆ ಅವರು. ಲಾಸ್ಟಲ್ಲಿ ವಿಡಿಯೋದಲ್ಲೇ ಇದೆ ತೆಂಗಿನಕಾಯಿ. ನಾನು ಅಂದರೆ ಮನೆ ಹತ್ರ ಬಂದಾಗೆಲ್ಲ ನೋಡಿದ್ದೀನಿ, ಬಾಳೆಹಣ್ಣೆಲ್ಲ ಎಸಿತಾರೆ, ಅದನ್ನು ಕಟ್ ಮಾಡ್ತಾರೆ, ತೆಂಗಿನಕಾಯಿ ಎಸಿತಾರೆ, ಅದೆಲ್ಲ ಕಟ್ ಮಾಡ್ತಾರೆ. ಅದನ್ನು ಮನೆ ಹತ್ರ ಬಂದಾಗಲೇ ರಿಯಲಾಗಿ ನೋಡಿ. ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಆ ಒಂದು ಕತ್ತಿ ಏನಿದೆ ಇರ್ತಾರಲ್ಲ ಅದು ರಿಯಲ್ ಅಲ್ಲ ಅದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ರಿಯಲ್ ಕತ್ತಿನೇ ಅವ್ರು ಹಿಡ್ದಿರ್ತಾರಂತೆ. ಸೊ ಮತ್ತು ಅದಿಲ್ಲದೆ ಅದು ತೆಂಗಿನಕಾಯಿ ಎಲ್ಲ ಕಟ್ಟಾಗೋಕ್ಕೆ ಚಾನ್ಸೇ ಇಲ್ಲ. ಹಂಗಾಗಿ ನನ್ನ ಮಗ ಅದನ್ನೆಲ್ಲ ನನಗಿಂತ ಮೊದಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ, ಅವನಿಗೆಲ್ಲ ಗೊತ್ತಿತ್ತು. ಬಟ್ ನಾನು ಇದನ್ನೆಲ್ಲ ಅಷ್ಟಾಗಿ ನೋಡಿರಲಿಲ್ಲ.
ಇದು ವಿಡಿಯೋದಲ್ಲೇ ನಾನು ಫಸ್ಟ್ ಟೈಮ್ ಊರಲ್ಲಿ ಆಗಿರೋದನ್ನು ನೋಡಿದಂಥದ್ದು. ಇಲ್ಲಿ ನಮ್ಮನೆ ಹತ್ರ ನಿಯರ್ ಆದಾಗ ಯಾವಾಗ ಒಂದು ಸಲ ನೋಡಿದೆ, ಬಟ್ ಆವಾಗಲೂ ಕೂಡ ಈ ಥರ ತೆಂಗಿನಕಾಯಿ ಕಟ್ ಮಾಡೋದೆಲ್ಲ ನೋಡಿರಲಿಲ್ಲ. ಚಂಬನ್ನು ಎತ್ತಿರೋದು ಮತ್ತು ಅಕ್ಕಿ ಚೆಲ್ದಂಗೆ ತಿರುಗಿಸೋದು ಅದನ್ನೆಲ್ಲ ನೋಡಿದೆ ಅಷ್ಟೇ. ಇದೊಂದು ಇದಾಯಿತು. ಸೊ ನೋಡ್ಕೊಂಡು ಹಾಗೆ ಮಲಗಿದ್ವಿ. ನಾನು ಹಂಗೂ ವಿಡಿಯೋ ಕಾಲ್ ಕಟ್ ಮಾಡಿಬಿಡ್ತೀನಿ ಮಲ್ಕೊಳ್ಳಿ, ಅವರು ಪಾಪ ಅವರು ಎಷ್ಟೋ ತನಕ ಕೈಯಲ್ಲಿ ಹಿಡ್ದಿರ್ತಾರೆ ಅಂದರೆ ಇಲ್ಲ ಅಲ್ಲೇನೋ ಬೆಂಕಿ ಎಲ್ಲ ಹಚ್ಚಿ ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿವರೆಗೂ ಬೇಕು ಅಂತೇಳಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಪೆಟ್ರೋಲ್ ಹಾಕದ ನಿಂಗೆಲ್ಲ ಗೊತ್ತಲ್ಲ. ಅಲ್ಲಿ ಹೋಗಿದ್ರೆ ಅಲ್ಲೇ ಮುಂದೆ ನಿಂತ್ಕೊಂಡ್ಬಿಡ್ತಿದ್ದೇನಲ್ಲ ನೀನು. ನೋಡಿ ನಿನಗೋಸ್ಕರ ಪಪ್ಪ ಏನೇನೆಲ್ಲ ಮಾಡ್ತೈತೆ ಅಂತ. ನೋಡ್ಲಿ ಮೊಮ್ಮಗ ಅಲ್ಲ ಮಗ ನೋಡ್ಲಿ ಅಂತ ಏನೇನೆಲ್ಲ ಮಾಡ್ತಾವ್ರೆ ಪಾಪ. ಲೈಟ್ ಆಫ್ ಮಾಡಿ. ಏಕೆ ಆ ಕಡೆ ಬಿಡಿ ಈ ಕಡೆ ಬಿಡ್ತಿದ್ಯಾ ಕಣ್ಣಿಗೆ ಲೈಟ್ ಹಾಕೋದು. ಸೊ ಫೈನಲಿ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಿದ್ದಂಥ ಟೈಮ್ ಬಂತು. ಪೆಟ್ರೋಲೆಲ್ಲ ಅಕ್ಕಿ ಹಿಟ್ಟಾಕಿ ಪೆಟ್ರೋಲ್ ಹಾಕಿ ಈ ಥರ ಇದು ಮಾಡ್ತಾರಂತೆ. ಸೊ ನನಗೂ ಗೊತ್ತಿಲ್ಲ, ನಾನು ಯಾವತ್ತೂ ಈ ಥರ ಡ್ಯಾನ್ಸ್ ಮಾಡೋದೆಲ್ಲ ನೋಡಿರಲಿಲ್ಲ. ಹೇಳ್ತಾಯಿದ್ರು ಅಷ್ಟೇ ಡ್ಯಾನ್ಸ್ ಮಾಡೋದನ್ನು. ಅವರು ಜಸ್ಟ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು 3 ಸಲ ಓಡಾಡ್ತಾರೆ ಅಷ್ಟೇ. ಅಂದರೆ ಆದರೂ ಆ ಬೆಂಕಿನಲ್ಲಿ ಓಡಾಡೋದಿದೆಯಲ್ಲ, ಅದು ಬರೀ ಕಾಲಲ್ಲಿ ಅದು ಸಖತ್ತು ಕಷ್ಟನೇ. ಸೊ ಫೈನಲಾಗಿ ಎಲ್ಲ ಡ್ಯಾನ್ಸ್ ಮಾಡಿ ಅಲ್ಲೆಲ್ಲ ಇದು ಮಾಡಿಬಿಟ್ಟು ಮತ್ತು ಅದೇ ತೆಂಗಿನಕಾಯಿಗಳನ್ನ ಹಾಕ್ತಾಯಿದ್ರು, ಅದನ್ನು ಅವ್ರು ಹೊಡಿತಾಯಿದ್ರು. ಅದನ್ನು ಕೂಡ ಏನೋ ರೇಗಿಸೋದೆಲ್ಲ ಮಾಡ್ತಾರೆ ಅಂತ ನನ್ನ ಮಗ ಹೇಳ್ತಾ ಇದ್ದ. ಬಟ್ ನಂಗೆ ಅದೆಲ್ಲ ಅಷ್ಟೊಂದಾಗೇನೋ ಗೊತ್ತಿಲ್ಲ. ಬಟ್ ಏನಂದರೆ ನನ್ನ ಮಗನ ಆಸೆ ಅಂತೆ ಪೂರ್ತಿಯಾಗಿ ಆ ಪ್ರೋಗ್ರಾಮ್ ಏನಿದೆ ಅದು ಮುಗಿಯೋವರೆಗೂ ಅವನು ನೋಡ್ದ. ಇದಿಷ್ಟು ಆದಮೇಲೆ ಊರಲ್ಲೆಲ್ಲ ಮೆರವಣಿಗೆ ಹೋಗುತ್ತೆ ದೇವರು. ಸೊ ಮೆರವಣಿಗೆ ಎಲ್ಲ ಮೊದಲು ಬೆಳಗ್ಗೆನೇ ಮೆರವಣಿಗೆ ವಿತ್ ಏನು ಹೇಳ್ತಾರೆ ಕರ್ಗ ಕೂಡ ನಡೀತಾ ಇತ್ತು. ಬಟ್ ಏನಂದರೆ ಕರ್ಗ ಎಲ್ಲ ಮಾಡಿ ಮೆರವಣಿಗೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಮರಿ ಕುಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ರಾತ್ರಿಯೇ ದೇವ್ರ ಮೆರವಣಿಗೆ ಏನಿದೆ ಅದೆಲ್ಲ ಈ ಊರಲ್ಲಿ ಎಷ್ಟು ಮನೆಗಳಿದೆ ಅಷ್ಟು ಮನೆಗಳಿಗೂ ಹೋಗಿ ಪೂಜೆ ಎಲ್ಲ ಆಗುತ್ತೆ, ಮೆರವಣಿಗೆ ಎಲ್ಲ ಆಗಿ. ಸೊ ಬೆಳಗ್ಗೆಗೆ ಕರ್ಗ ಬರುತ್ತೆ. ಸೊ ಕರ್ಗದ ಪೂಜೆ ಮಾಡಿಬಿಟ್ಟು ಹಸಿ ತಂಬಿಟ್ಟೆಲ್ಲ ಮಾಡಿರ್ತಾರಲ್ಲ ಆರತಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಮನೆಗೆ ಒಬ್ಬರು ಅಂತೇಳಿ. ಸೊ ಆ ಥರ ಪೂಜೆ ಆಗಿ ಆಮೇಲೆ ಮರಿ ಹೊಡೆದು ಮನೆಗಳಲ್ಲಿ ಅಡುಗೆಗಳನ್ನ ಮಾಡ್ಕೊಳ್ಬೋದು. ಆ ಥರ ಅಲ್ಲಿ ಮರಿ ಹೊಡೆಯೋವರೆಗೂ ಯಾರೋ ಮನೇಲಿ ತಂದು ಅಡುಗೆ ಎಲ್ಲ ಮಾಡೋದಿಲ್ಲ. ಸೊ ಈ ಥರ ಅಲ್ಲಿ ಪದ್ಧತಿ. ನನಗೆ ದೇವ್ರದ್ದು ಕ್ಲಿಪ್ಪಿಂಗ್ಸ್ ಸಿಕ್ಕಲಿಲ್ಲ ಅವತ್ತು. ವೀಡಿಯೋ ಕಾಲಲ್ಲೇ ನಾನು ಒಂದು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅಷ್ಟರಾಗಲೇ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಈ ಒಂದು ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ದೇವಸ್ಥಾನನ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ದೇವ್ರ ಕ್ಲಿಪ್ಪಿಂಗ್ ನನಗೆ ತೊಗೊಳಕ್ಕಾಗಿಲ್ಲ. ಇನ್ಯಾವತ್ತಾದ್ರೂ ನಾನು ಆ ಕಡೆ ಹೋದರೆ ಖಂಡಿತ ದೇವ್ರ ದರ್ಶನ ನಿಮ್ಗೆ ಮಾಡಿ. ತುಂಬ ಚೆನ್ನಾಗಿದೆ ದೇವರು. ಅಮೃತಶಿಲೆಯಲ್ಲಿ ಇರುವಂಥ ಚಾಮುಂಡೇಶ್ವರಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.